ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನೀವು ಈಗಾಗಲೇ ಹಿಂದೆ ಕೂಡ ಆರೋಪ ಮಾಡಿದ್ರಿ, ನಿನ್ನೆ ಕೂಡ, ಇವತ್ತು ಸದನದಲ್ಲಿ ಒಂದು ಒಳ್ಳೆಯ ಉತ್ತರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ, ಆದ್ರೆ ನಿಮ್ಮ ನಿರೀಕ್ಷೆಯ ತಕ್ಕಂತ ಉತ್ತರ ಸಿಕ್ಕಿಲ್ವಾ? ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ, ನಮಗೆ ನಿರೀಕ್ಷೆಗೆ ತಕ್ಕಂತ ಉತ್ತರ ಇವತ್ತು ಮಾನ್ಯ ಸಚಿವರ ಕಡೆಯಿಂದ ಬಂದಿಲ್ಲ. ಅವರು ತೋಲ್ಮಲ್ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿದಾರ. 1,24,00,000 ಏನ್ ತಾಯಂದಿರಿದಾರ ಅವ್ರಿಗೆ ನಾನು ಕೇಳಿದ್ದೇನೆ, ಈ ರಾಜ್ಯದ ಮಹಿಳೆಯರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ವಿನ ಬೇರೆ ಯಾವ ಕೆಲಸಕ್ಕಲ್ಲ. ಅವರಿಗೆ ನ್ಯಾಯಯುತವಾಗಿ ಸೇರಬೇಕಂತ 5,000 ಕೋಟಿ ಹಣವನ್ನು ಕೊಡ್ರಿ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಇವತ್ತು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕ ಡೈರೆಕ್ಟರ್ ಕೂಡ ಮಾಹಿತಿ ಕೇಳಿದ್ರೆ ಕಳೆದ 4 ದಿವಸದಿಂದ ಮಾಹಿತಿ ಕೊಡ್ತಾರೆ. ಯಾಕೆ ಕೊಡಾಗ್ಲಿ ಮಾಹಿತಿನ? ಏನ್ ಸಮಸ್ಯೆ ಐತೆ ಅವ್ರು ಕೊಡಾಕ? ಏನ್ ಪ್ರಾಬ್ಲಮ್ ಕೊಡಾಕ? ಸಮಥಿಂಗ್ ಇಸ್ ದೇರ್ ಅಂತಕ್ಕಂಥದ್ದು ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸರ್, ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಒಂದು ಹೆಣ್ಣು ಅನ್ನೋ ಕಾರಣದಕ್ಕೆ ಈ ರೀತಿಯಾಗಿ ನೀವು ಮಾಡ್ತಿದ್ದೀರಾ ನಿಮ್ಮ ಮೇಲೆ. ನೋಡಿ, ಒಂದು ಬಹಳ ಸ್ಪಷ್ಟ ಆಗೈತೀನಿ, ಇದರಲ್ಲಿ ಹೆಣ್ಣು ಗಂಡು ಅಂತದ್ದು ಯಾವ್ದು ಬರಂಗಿಲ್ಲ. ನಾನು ಯಾರ ಪರವಾಗಿ ಎತ್ತಿದ್ದೀನಿ? ನಾನು ಯಾರ ಪರವಾಗಿ ಎತ್ತಿದ್ದೀನಿ? ಈ ದೇಶದ ಈ ರಾಜ್ಯದ 1,24,00,000 ಮಹಿಳೆಯರ ಪರವಾಗಿ, ತಾಯಂದರ ಪರವಾಗಿ, ಸಹೋದರಿಯರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ಪುರುಷರ ಪರವಾಗಿ ಎತ್ತಿದ್ದೀನಾ? ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇದೆ? ಬಿಜೆಪಿ ಅಧ್ಯಕ್ಷರು, ನಮ್ಮ ವಿಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಮುಂದಿನ ಹೋರಾಟದ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೇವೆ. ನೋಡೋಣ, ಈಗ ಮಾತಾಡ್ತಾರ ವಿಪಕ್ಷ ನಾಯಕರು ಏನ್ ನಿರ್ದೇಶನ ಕೊಡ್ತಾರೆ ಅದ್ರ ಬಗ್ಗೆ ನಾವು ನೋಡ್ಕೊಂತೇವೆ. ಇದಾಗಿತ್ತು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.